ಸರ್ ನಮಸ್ತೆ. ಅಪ್ಪು ಅವರು ಇದ್ದಿದ್ದರೆ ಈ ವರ್ಷ ಕರೆಕ್ಟಾಗಿ ಒಂದು 50 ವರ್ಷಗಳು ತುಂಬ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು, ಮತ್ತು ಅಪ್ಪು ಅವರನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ. ನಾನು ಈಗ ತಾನೇ ಒಬ್ಬ ಹತ್ರ ಮಾತಾಡ್ತಾ ಇದ್ದೆ. ನೀವು ಕೇಳ್ತೀರಾ, ನಾವು ಹೇಳಬೇಕು. ನಾವು ಇದು ಹೇಳಬೇಕು ಅಪ್ಪು ಅಂದಾಗ ನಮಗೆ ಆಗತಕ್ಕಂಥ ಮಾನಸಿಕವಾದ ನೋವು, ಹಿಂಸೆ ಇದೆಯಲ್ಲ, ಅದು ಭಾರಿ ಕಷ್ಟ. ಯಾಕಂದರೆ ಅಪ್ಪು ಎಲ್ಲರ ಮನೆಯ ಮೆಚ್ಚಿದ ಅಪ್ಪುವಾಗಿ ಬೆಳೆದ. ಅವನು ಹುಟ್ಟುವಾಗಲೇ ಕಲಾವಿದನ ಹುಟ್ಟುಬಿಟ್ಟಾರೆ. ಅವನೇನು ಎಲ್ಲರೂ ಬೆಳೆದ ಮೇಲೆ ಆ್ಯಕ್ಟಿಂಗ್ ಕೋರ್ಸು ಅದೆಲ್ಲ ಮಾಡು ಅಂತ ಹೇಳ್ತಾರೆ. ಇಲ್ಲ ರೀ, ಅಪ್ಪು ಹುಟ್ಟು ಕಲಾವಿದ. ಅವನು ನೀವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ. ಬಾಲ ಕಲಾವಿದರು ಎಷ್ಟೊಂದು ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾನೆ, ಎಷ್ಟು ಅವಾರ್ಡ್ಗಳು ತೊಗೊಂಡಿದ್ದಾನೆ, ನಿಮಗೆಲ್ಲ ಗೊತ್ತಿದೆ. ನನಗೀಗಲೂ ಚೆನ್ನಾಗಿ ಜ್ಞಾಪಕ. ಲಕ್ಷ್ಮೀನಾರಾಯಣ ಅಂತ ಇದ್ದರು ಡೈರೆಕ್ಟ್ರು, ಅವರಿಲ್ಲ ಇವತ್ತು. ಅವ್ರು ಬೆಟ್ಟದಾಗ ಒಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ಮಾಡ್ಬೇಕಾರೆ ಬಂದು ನಮ್ಮ ಅಕ್ಕನ ಕೇಳ್ತಾರೆ, ಭಾರತನ್ನವ್ರನ್ನ, ನಮ್ಮ ಭಾವನ ಕೇಳ್ತಾರೆ, ಅಯ್ಯೋ ನನ್ನ ಮಗ ಮಾಡೋಕ್ಕಾಗತ್ತಾ? ಇಲ್ಲ ಅವನು ಟ್ಯಾಲೆಂಟ್ ಇದೆ, ನಾನು ಮಾಡಿಸ್ತೀನಿ ಅಂತ ಹೇಳ್ತಾರೆ. ನಾನು ಸಾಮಾನ್ಯವಾಗಿ ಶೂಟಿಂಗ್ ಅದ್ರ ಜೊತೆಲಿ ಹೋಗ್ತಿದ್ದೆ. ಅವನಿಗೆ ಪುನೀತ್ಗೆ ಆಡೋ ವಯಸ್ಸು. ಪಾಪ ನಿಜವಾಗಿ ಕೂಡ ಆ ಲಕ್ಷ್ಮೀನಾರಾಯಣವರು ಇವತ್ತಿಲ್ಲ. ಲಕ್ಷ್ಮೀನಾರಾಯಣವರು ಅವ್ರ ಹಿಂದೆ ಭಾಳ ಒಳ್ಳೆ ಸಿನಿಮಾಗಳು ತೆಗೆದಿದ್ದಾರೆ, ಪುಣ್ಯಾತ್ಮ. ಹಾಕ್ಕೊಂಡು ಪಿಕ್ಚರ್ ಮಾಡಿದ್ರು. ಅದು ಸ್ಟೇಟ್ ಅವಾರ್ಡು, ನ್ಯಾಷನಲ್ ಅವಾರ್ಡೆಲ್ಲ ಬಂತು. ನ್ಯಾಷನಲ್ ಅವಾರ್ಡ್ ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ಡೆಲ್ಲಿಗೆ ಹೋಗ್ಬೇಕಾಗತ್ತೆ. ಡೆಲ್ಲಿಗೆ ಹೋಗಬೇಕು ಅಂತ ಹೇಳ್ದೆ. ನಮ್ಮ ಭಾವ ಅವ್ರಿಗೆ ಆಗಲಿಲ್ಲ. ನಮ್ಮ ಅಕ್ಕ ಏನು ಮಾಡೋದಪ್ಪ, ಪ್ರಶಸ್ತಿ ಹೋಗ್ಬೇಕಲ್ಲಪ್ಪ. ಆವಾಗ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಮರ್ತು ಬಿಟ್ಟಿದ್ರೆ, ಹೆಸರು ಜ್ಞಾಪಕ ಬರ್ತಾಯಿಲ್ಲ. ನಮಗೆ ವಯಸ್ಸಾಯ್ತಲ್ರಿ. ನಾನು ನಮ್ಮ ಅಕ್ಕ ನಮ್ಮ ಪುನೀತ್ ಕರ್ಕೊಂಡೋಗಿ ಲಕ್ಷ್ಮೀನಾರಾಯಣ ಹೋಗಿ ಭಾರತೀಯ ಅಲ್ಲಿ ಡೆಲ್ಲಿನೊಳಗೆ ವಿಜ್ಞಾನ ಭವನದಲ್ಲಿ ಪ್ರಶಸ್ತಿ ತೊಗೊಂಡು ಬಂದ್ವಿ. ಅವಳನ್ನು ಆಡೋ ವಯಸ್ಸೇ. ಪ್ರಶಸ್ತಿ ಕೊಡ್ತಾರೆ ಅಂದರೆ ಹೋಗೋದು, ನಮಸ್ಕಾರ ಹೊಡೆಯೋದು, ಕೈ ಅಷ್ಟೇ. ಅವ್ನಿಗೆ ಗೊತ್ತಿದೆ, ನಾವು ಹೇಳ್ದಂಗೆ ಕೇಳೋದು ಅಷ್ಟೇ ಆಟ, ಅಷ್ಟೇ ಖುಷಿಯಾಗಿರ್ತದೆ ಯಾವಾಗಲೂ ಕೂಡ. ಅವ್ನಿಗೇನು ಇಷ್ಟಪ್ಪ ಅಂದರೆ ಯಾವಾಗಲೂ ಕೂಡ ಈ ಶೂಸ್ ಮೇಲೆ ಇಷ್ಟ. ನನ್ನ ಹತ್ರ ಬಂದ್ಬಿಡೋನು ಉಜ್ರೇಶ್ವರಿಗೆ ಅಂತ, ಮಾಮ ಬಾ ಅಂಗಡಿ ಹೋಗೋಣ, ನಿನಗೆ ಏನು ಬೇಕಪ್ಪ, ಕೆಲಸ ಇದೆ, ದುಡ್ಡು ಕೊಡ್ತೀನಿ ತೊಗೊಂಡೋಗಪ್ಪ. ಇಲ್ಲ ನೀನು ಬರಲೇಬೇಕು. ಅವ್ನಿಗೇನಪ್ಪ ಆಸೆ ಅಂದರೆ ಹೊಸದು ಯಾವ ಶೂಸ್ ಬರೋದು ತೊಗೋಬೇಕು. ಮನೆಯಲ್ಲಿ ಜೋಡಿಸ್ಬಿಟ್ಟಿದೆ ಮನೆ ಒಳಗೆ, 1 2 3 4. ನಮ್ಮ ಭಾವ ತೋರಿಸೋನು ನಮ್ಮ ಭಾವನಿಗೆ, ಅಪ್ಪಾಜಿ ಬಾಯಲ್ಲಿ ನೋಡಿಲಿ ಶೂಸ್ ತಗೊಟ್ಟಿದ್ದೀನಿ. ನಮ್ಮ ಅಕ್ಕ ರೇಗೋರು, ನೀನು ತಗೊಂಬಂದ್ಬಿಡ್ತೀಯ, ನಿಮ್ಮ ಅಪ್ಪ ಒಪ್ಕೋತಾರೆ, ನಿಮ್ಮ ಮಾವ ಇದ್ದಾನೆ, ಅಲ್ಲಿ ಹೋಗ್ಬಿಡ್ತೀಯ, ಅವ್ನು ಕರ್ಕೊಂಡು ತಗೊಂಡ್ಬಿಡ್ತೀನಿ. ಏನ ನೀನು, ಸುಂದರಮ್ಮ ನಿಂಗೆ ಗೊತ್ತಾಗಲ್ಲ ಅಂತ ಹೇಳೋದು. ಅಷ್ಟೇ ಪ್ರೀತಿಯಾಗಿ ಎಲ್ಲರ ಜೊತೆಲೂ ಓಡಾಡ್ಕೊಂಡಿದ್ದಂಥ ಅಪ್ಪು ಇವತ್ತು ಈ ಮಟ್ಟಿಗೆ ಬೆಳೀತಾನೆ, ಇಷ್ಟು ಮಟ್ಟಿಗೆ ಎತ್ತಿರಿಗೆ ಹೋಗ್ತಾನೆ ಅಂತ ಯಾರು ಕಂಡುಕೊಂಡಿದ್ರು ಹೇಳಿ ಅಲ್ವಾ? ಇದೆಲ್ಲ ನಮ್ಮ ಅಕ್ಕ ಭಾವ ಮಾಡಿದ ಪುಣ್ಯ, ಅವರು ಮಾಡಿದ ಸೇವೆ, ಜೊತೆಗೆ ನಮ್ಮ ರಾಜ್ಕುಮಾರ್ ಅವರ ತಂದೆ ಪುಟ್ಟಸ್ವಾಮಿಯವರು ಮಾಡಿದಂಥ ಶ್ರಮ. ಎಷ್ಟೋ ಸರಿ ಹೇಳಿದ್ದೀನಿ. ಒಂದು ಸಾರಿ ನಮ್ಮ ಮಾಮ ಪುಟ್ಟಸ್ವಾಮಿಯವರು ಅವರದ್ದು ನಮಗೆಲ್ಲ ಸಂಬಂಧನೇ, ಸಿಂಗನಲ್ಲೂರವರು. ನಮ್ಮ ಮನೆಯೂ ಕೂಡ ಸಿಂಗನಲ್ಲೂರಲ್ಲಿ ಇವತ್ತೂ ಇದೆ ಮನೆ. ಒಂದು ಸಾರಿ ನಮ್ಮ ಮಾಮ ಪುಟ್ಟಸ್ವಾಮಿಯವರು ಎಷ್ಟೋ ಸರಿ ಹೇಳಿದ್ದೀನಿ, ಮಡ್ರಾಸ್ಗೆ ಹೋಗ್ತಾರೆ. ಮಡ್ರಾಸ್ಗೆ ಹೋಗಿ ಶೂಟಿಂಗ್ ನಡೀತೀವಿ, ಅಜಾಕರರು AVM ಸ್ಟುಡಿಯೋ ವಾಯ್ನು ಕರ್ಕೊಂಡು ಹೋಗ್ತಾರೆ. ಯಾರನ್ನ, ನಮ್ಮ ಮಾಮ ರಾಜ್ಕುಮಾರ್ ಅವ್ರನ್ನ ವರದಾಪುರ ಜೊತೆಯಲ್ಲಿ ಹೋಗ್ತಾರೆ. ಅವಾಗ ತಲೆಯೆಲ್ಲ ನಾಟಕದ ಪಾಠ ಮಾಡೋದಲ್ವ, ತಲೆ ಹಿಂದೆ ಬಿಟ್ಕೊಂಡು ಹೋಗಿ ಹೇಳ್ತಾರೆ, ನೋಡಿ ನನ್ನ ಮಗ ಮುತ್ತುರಾಜು ಚೆನ್ನಾಗಿ ಹಾಡ್ತಾನೆ, ಅವ್ನು ಪಾಠ ಕೊಡಿ ಅಂತ. ಈಗ ಮೂಗಿ ಶುದ್ಧ ಇರುತ್ತೆ, ಎಲ್ಲರೂ ಆಸೆ ಪಡ್ತಾರೆ. ಈ ಮೂಗಿಸಿದೆ, ಜುಟ್ಟು ಬಿಟ್ಕೊಂಡಿದ್ದಾರೆ, ಅವನಿಗೇನು ಪಾತ್ರ ಕೊಡೋದು, ಇವ್ರು ತಮಿಳು ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ಮಾಮ ಪಡ್ಸೋಪ್ತರು, ಬಾಪ ಇವರೇನೇನೋ ಹೇಳ್ತಾರೆ, ಬಾ ಇಷ್ಟು ದೂರ ಬಂದಿದ್ದೀವಿ ಮದ್ರಾಸ್ಗೆ, ತಿರುಪ್ತಿಗೆ ಹೋಗೋಣ ಅಂತ ಹೇಳಿ ತಿರುಪ್ತಿ ಕರ್ಕೊಂಡು ಹೋಗ್ತಾರೆ. ಯಾರು? ನಮ್ಮ ಮಾವ ಅವರು, ನಮ್ಮ ಭಾವ ರಾಜ್ಕುಮಾರ್ ಅವರು,
ವರದಾಪುರ 3 ಜನ ಹೋಗ್ತಾರೆ. ಆ ತಿರುಪ್ತಿಯಲ್ಲಿ ಹೋಗಿ ಆ ವೆಂಕಟೇಶ್ವರನ ಪ್ರಾಣದೇವರು ದರ್ಶನ ಮಾಡ್ಕೊಂಡು ಈಚೆ ಬರ್ತಾರೆ. ಈಚೆ ಬಂದು ನಿಂತ್ಕೋತಾರೆ. ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅಲ್ಲಿ ಜಾಗ ನಿಂತ್ಕೊಂಡು ನೋಡಿ, ಎಲ್ಲ ತಂದೆ ತಾಯಿಗಳ ಆಶೀರ್ವಾದ ಭಾಳ ಮುಖ್ಯ ಅಂತ ಹೇಳ್ತಾರಲ್ಲ, ಇದೀಗ ಹೇಳ್ತಾ ಇದ್ದೀನಿ ಕೇಳಿ. ಈಗ ಅಲ್ಲಿ ನಿಲ್ಲಿಸ್ಕೊಂಡು, ಮುತ್ತರಾಜು ಬಾಪ ಇಲ್ಲಿ ಹೌದಪ್ಪ ಬಾ, ಇಲ್ಲಿ ನೋಡಿ, ಇಲ್ಲಿ ಜನ ಹೋಗ್ತಾ ಇದ್ದಾರೆ, ನಾವು ತಿಮ್ಮಪ್ಪ ನೋಡ್ಕೊಂಡು ನಾವು ಬಂದಿದ್ದೀವಿ, ತಿಮ್ಮಪ್ಪ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮುತ್ತರಾಜು ಬಾ ಕೂಸು, ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಒಂದಲ್ಲ ಒಂದು ದಿವಸ ನಿನ್ನೆ ನೋಡೋಕ್ಕೆ, ಈ ತಿಮ್ಮಪ್ಪ ನೋಡೋಕ್ಕೆ ಹೆಂಗೆ ಜನ ಬರ್ತಾರೋ ಹಾಗೆ ನಿನ್ನ ನೋಡಿ ಜನ ಬರ್ತಾರೆ ಅಂತ ಹೇಳ್ತಾರೆ. ನೋಡಿ ಎಂಥ ಮಾತು, ಎಂಥ ಹೃದಯದಿಂದ ಬಂದಿದ್ದ ಮಾತು. ಬಾರಪ್ಪಜಿ ನೀನೇನು ಹೇಳ್ಬಿಡ, ಇಲ್ಲ ಕಣ್ಕೂಸು, ಇಲ್ಲ ಕಣ್ಕಂದ, ಒಂದು ಕಾಲಕ್ಕೆ ನಾನು ಇರ್ತಿದ್ದೀನೋ ಗೊತ್ತಿಲ್ಲ, ನೋಡಿ ಯಾಕಿಡ ಮಾತು ಗೊತ್ತಿಲ್ಲ ನನಗೆ, ಇವತ್ತೆಲ್ಲ ನಾಳೆ ನೀನು ನೋಡಿ ಜನ ಹೀಗೇ ಬರ್ತಾರೆ ಕಣೋ ಅಂತ ಹೇಳ್ತಾರೆ. ಹಾಗೆ ತಂದೆ ತಾಯಿಗಳ ಆಶೀರ್ವಾದ ದೇವರ ಆಶೀರ್ವಾದ ಅಂತ ಹೇಳ್ತಾರೆ. ಹಾಗೆ ಅವರ ಆಶೀರ್ವಾದ ಫಲವೇ ಇವತ್ತು ಕರ್ನಾಟಕ ರಾಜಕೀಯ ಇಷ್ಟು ಮಟ್ಟ ಎತ್ತರಕ್ಕೆ ಬೆಳೆದರು.